ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾಗರ ಪಂಚಮಿಯ ಹಬ್ಬದ ದಿನದ ವ್ಲಾಗ್ನ ಇವತ್ತು ನಾನು ಶೂಟ್ ಮಾಡ್ಕೊತಾ ಇದ್ದೆ. ಮಾರ್ನಿಂಗ್ 6 o'clock ಎದ್ದು ಫಸ್ಟು ಹೊರಗಡೆ ಡೋರನ್ನ ಓಪನ್ ಮಾಡ್ಕೊತೀನಿ. ಎದ್ದ ತಕ್ಷಣ ಫಸ್ಟು ನಾನು ಮೇನ್ ಡೋರ್ನ ಓಪನ್ ಮಾಡ್ಕೊತೀನಿ. ಮೇನ್ ಡೋರ್ನ ಓಪನ್ ಮಾಡಿಕೊಂಡ್ರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ, ಒಂದು ರೀತಿ ಮನೆಯಲ್ಲಿ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನೋಡಿ 6 ಗಂಟೆ ಅಂದರೆ ಎಷ್ಟು ಬೆಳಕಾಗಿದೆ ಅಂತ ಹೇಳಿ ಎದ್ದು ಹೊರಗಡೆ ಹೋಗಿ ನಿಂತ್ಕೊಂಡಾಗ ಆ ಒಂದು ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಆಗಿರ್ಬೋದು, ಆ ಒಂದು ಲೈಟಾಗಿ ಒಂದು ಗಾಳಿ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಾರ್ನಿಂಗ್ ಒಂದು ರೀತಿ ಮೂಡ್ ಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದು ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಫಸ್ಟು ಒಂದು ಗ್ಲಾಸ್ ಅಷ್ಟು ನಾನು ಬಿಸಿ ನೀರನ್ನ ಕುಡಿತೀನಿ. ಒಂದು 10 minutes ಆರಾಮಾಗಿ ಕೂತ್ಕೊಂಡು ಬಿಸಿ ನೀರನ್ನ ಕುಡಿತೀನಿ. ಕುಡಿದ್ಮೇಲೆ ನನ್ನ ಏನು ಕೆಲಸ ಇರುತ್ತೆ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಹೊರಗಡೆ ಎಲ್ಲನೂ ಕೂಡ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡೋಣ ಬಾಗಿಲಿಗೆಲ್ಲ ಅಂತ ಹೇಳಿ ಅಂದ್ಕೊಂಡೆ. ಸೊ ಅದೆಲ್ಲ ಮಾಡಿ ಬರೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಗಿಬಿಡುತ್ತೆ. ಆದ್ರೂ ಕೂಡ ಸ್ವಲ್ಪ ಕ್ವಿಕ್ಕಾಗಿ ಕೆಲಸಗಳನ್ನ ಮಾಡಿಕೊಂಡ್ರೆ ಬೇಗನೆ ಪೂಜೆನ ಮಾಡ್ಕೋಬೋದು. ನೋಡಿ ಹೊರಗಡೆ ನಾನು ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಾಗರ ಪಂಚಮಿನ ಯೂಶ್ವಲಿ 2 ದಿನ ಮಾಡ್ಕೊತೀವಿ ಅಲ್ವಾ. ಒನ್ ಡೇ ನಾವು ನಾಗದೇವರು ಒಳಗಡೆ ಬರೋ ರೀತಿಯಲ್ಲಿ, ಅಂದರೆ ಹಾವನ್ನು ಒಳಗಡೆ ಬರೋ ರೀತಿಯಲ್ಲಿ ರಂಗೋಲಿನ ಹಾಕ್ಕೊತೀವಿ. ನೆಕ್ಸ್ಟ್ ಡೇ ಏನಿರುತ್ತೆ ಹೊರಗಡೆ ಹೋಗೋ ರೀತಿಯಲ್ಲಿ ರಂಗೋಲಿನ ಹಾಕ್ಕೊತೀವಿ. ಸೊ ಹಾಗಾಗಿ ಇವತ್ತು ನಾನು ಫಸ್ಟ್ ಡೇ ಪೂಜಾನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ, ನಮ್ಮ ಅತ್ತೆ ಮನೆಯಲ್ಲಿ ಅದೇ ರೀತಿ ನಾನು ಕೂಡ ಫಾಲೋ ಮಾಡೋದು. ಸೊ ಫಸ್ಟ್ ದಿನ ನಾವು ಬೆಳ್ಳಿಯ ನಾಗಪ್ಪಗೆ ಹಾಲು ಹಾಕ್ತೀವಿ, ಅಂದರೆ ಬೆಳ್ಳಿಯ ನಾಗಪ್ಪನ ಮೂರ್ತಿ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಹಾಲು ಹಾಕ್ತೀವಿ. ಸೊ ನಾನಿಲ್ಲಿ ಫಸ್ಟು ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಸೊ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪನ ಬಳಸ್ಕೊಂಡು 5 ಒಂದು ಪಂಚಾಮೃತನ ಮಿಕ್ಸ್ ಮಾಡಿಕೊಂಡು ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಅಭಿಷೇಕ ಎಲ್ಲನೂ ಮಾಡ್ಕೊಂಡ್ಮೇಲೆ ನಾನು ಮೂರ್ತಿಗೆ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟು ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಯಾವುದೇ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಆ ದೇವರ ಮೂರ್ತಿನ ಇಟ್ಕೊಂಡು ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ಒಂದು ಚೆನ್ನಾಗಿರುತ್ತೆ. ಅಭಿಷೇಕ ಅಂದರೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ ಅಲ್ವಾ. ಸೊ ಹಾಗಾಗಿ ನಾನು ಬೆಳ್ಳಿಯ ನಾಗರ ಮೂರ್ತಿಗೆ ಅಭಿಷೇಕ ಮಾಡಿಕೊಂಡು ನೋಡಿ ಇವಾಗ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ನಾಗದೇವರದ್ದು ಕೂಡ ಆ ಕಡೆ ಈ ಕಡೆ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು 5 ಎಳೆದು ಒಂದು ಹಳದಿ ದಾರನ ಮಾಡಿ ಹಾಕ್ಕೊತೀವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೊದಲು ನಾನು ಗಣಪತಿ ಪೂಜೆನ ಮಾಡಿಕೊಂಡು ಗಣಪತಿಗೆ ಹೂವೆಲ್ಲ ಇಟ್ಕೊಂಡು ಆಮೇಲೆ ನಾಗಪ್ಪನ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ಹೂ ರೇಟ್ ಅಂತೂ ಇವಾಗ ಎಷ್ಟಾಗಿದೆ ಅಲ್ವಾ, ಬಟ್ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಖಂಡಿತ ನಮಗೆ ಹೂವಿಲ್ದೇ ಪೂಜೆ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಸೊ ಎಷ್ಟೇ ರೇಟ್ ಆದರೂ ಕೂಡ ನಾವು ದೇವರಿಗೋಸ್ಕರ ಹೂ ತಂದು ಏರಿಸಲೇಬೇಕಾಗತ್ತೆ. ಹೂ ಇದ್ರೇ ಒಂದು ಪೂಜೆಗೆ ಕಳೆ ಅಂತಲೇ ಹೇಳ್ಬೋದು. ಸೊ ಹೂವೆಲ್ಲನೂ ಕೂಡ ಏರಿಸ್ಕೊಂಡು ಲಾಸ್ಟಿಗೆ ನಾವು ಬೆಲ್ಲದ ಹಾಲನ್ನು ಹಾಕ್ಕೊತೀವಿ. ನಮ್ಮ ಅತ್ತೆ ಮನೆಯಲ್ಲೆಲ್ಲ ಅದೇ ರೀತಿ ಮಾಡೋದು. ಸೊ ಹಂಗಾಗಿ ಬೆಲ್ಲನ ನೀರಲ್ಲಿ ಕಲಸಿ ಅದನ್ನು ಒಂದು ಕೊಬ್ಬರಿ ಬಟ್ಟಲದಲ್ಲಿ ಕಲಸಿ ಇಟ್ಟಿರ್ತೀವಿ. ಸೊ ಅದನ್ನು ದೇವರಿಗೆ ಹಾಕೋದು, ಬೆಲ್ಲದ ಹಾಲನ್ನು ಹಾಕ್ಕೊತೀವಿ. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಸೆಲೆಬ್ರೇಷನ್, ನಿಮ್ಮದು ನಾಗರ ಪಂಚಮಿ ಹೇಗಾಯಿತು ಅಂತ ಹೇಳಿ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು. ಇವಾಗ ಇಬ್ಬರು ಸೇರಿ ದೇವರಿಗೆ ಹಾಲನ್ನು ಹಾಕ್ಕೊತಾ ಇದ್ದೀವಿ. ಸೊ ಹಂಗೇ ನೈವೇದ್ಯಕ್ಕೋಸ್ಕರ ನಾನು ತಂಬಿಟ್ಟನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನೈವೇದ್ಯ ಮಾಡ್ಕೊಂಡಿದ್ದೀನಿ. ನೋಡಿ ಕಾಯೆಲ್ಲನೂ ಒಡೆದು ನೈವೇದ್ಯನೂ ಕೂಡ ಮಾಡ್ಕೊಂಡಿದ್ದೀನಿ. ಹೇಗಾಗಿದೆ ಪೂಜೆ? ಮನೆಯಲ್ಲಿ ಪೂಜೆ ಮಾಡ್ಕೊಂಡಾಗ ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ. ಸೊ ಬೇರೆ ಎಲ್ಲ ಕೆಲಸಗಳಿಗಿಂತ ಫಸ್ಟು ಪೂಜೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನನಗಂತೂ ಅದೇ ರೀತಿ ಫೀಲ್ ಆಗುತ್ತೆ. ಫಸ್ಟು ಪೂಜೆನ ಮಾಡ್ಕೊಂಬಿಟ್ರೆ ನನಗೆ ಫುಲ್ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಅಡುಗೆ ಕೆಲಸ ಇರಲಿ ಆರಾಮಾಗಿ ಮಾಡ್ಕೋಬೋದು. ಮಧ್ಯಾಹ್ನ ನಾನು ಅಮ್ಮ ಮನೆಗೆ ಬಂದೆ. ಸೊ ಮಮ್ಮಿ ಎಲ್ಲನೂ ಅಲ್ಲೇ ಅಡುಗೆ ಮಾಡಿದರು ಅಲ್ವಾ. ಸೊ ಇಲ್ಲೇ ಬಂದುಬಿಡಿ ಊಟಕ್ಕೆ ಅಂತ ಹೇಳಿದರು. ಇವರಿಗೂ ಕೂಡ ಅಲ್ಲೇ ಬನ್ನಿ ಅಂತ ಹೇಳಿ ನಾನು ಕೂಡ ಅಮ್ಮ ಮನೆಗೆ ಬಂದೆ. ಇವಾಗ ಜಸ್ಟ್ ಬರೋವಾಗ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಮಮ್ಮಿ ನೋಡಿ ಮೊಬೈಲ್ನ ನೋಡ್ಕೊತಾ ಕುಂತಿದ್ರು. ಹಾಗೆ ಮಮ್ಮಿ ಮನೆಯಲ್ಲೂ ಕೂಡ ದೇವ್ರನ್ನ ಪೂಜೆ ಮಾಡಿದ್ರು ಅಲ್ವಾ, ಅಲ್ಲೂ ಕೂಡ ಸ್ವಲ್ಪ ಹಾಲೆಲ್ಲನೂ ಹಾಕಿ ದೇವರಿಗೆ ನಮಸ್ಕಾರನ ಮಾಡಿಕೊಂಡೆ. ನಾಗರ ಪಂಚಮಿಯ ಫಸ್ಟ್ ಡೇ ನಾವು ಕಡಲೆಕಾಳು ಉಸ್ಲಿ ಮತ್ತು ಬಟಾಣಿ ಕಾಳು ಉಸ್ಲಿ ಎಲ್ಲವನ್ನು ಕೂಡ ಮಾಡ್ಕೊಂಡಿರ್ತೀವಿ. ಸೊ ಅದು ನಾನು ಊಟಕ್ಕೆ ಏನು ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಮಾಡೋದನ್ನು ಮರ್ತೋಗ್ಬಿಟ್ಟೆ. ಹಾಗೆ ಮಮ್ಮಿನೂ ಕೂಡ ನೋಡಿ ಉಂಡೆ ಎಲ್ಲನೂ ಕೂಡ ಮಾಡ್ತಿದ್ರು. 5 ಥರ ಉಂಡೆನ ಅವರು ಪ್ರಿಪೇರ್ ಮಾಡಿರ್ತಾರೆ. ನಾನು ಹೋದಾಗ ಎಲ್ಲನೂ ಕೂಡ ಮಾಡಿ ಇಟ್ಟಿದ್ರು. ಹಾಗೆ ವಿಡಿಯೋನ ಕೂಡ ತೊಗೊಂಡೆ ನಿಮ್ಮೆಲ್ಲರಿಗೂ ಕೂಡ ತೋರಿಸೋಣ ಅಂತ ಹೇಳಿ.
ನೋಡಿದ್ರೇ ದೃಷ್ಟಿ ಆಗುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 5 ಥರ ಉಂಡೆನ ಲಿಟ್ರಲಿ ನಮಗೆ ಮಾಡೋದಕ್ಕಾಗಲ್ಲ, ಬಟ್ ಮಮ್ಮಿ ಪ್ರತಿ ಹಬ್ಬದಲ್ಲೂ ಅಷ್ಟೇ ಎಲ್ಲನೂ ಕೂಡ ಡೀಟೇಲಿಂಗ್ ಆಗಿ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಪ್ರತಿಯೊಂದನ್ನು ಕೂಡ ಮಾಡ್ಕೊಂಡಿರ್ತಾರೆ. ನೋಡಿ, ಎಳ್ಳುಂಡೆ, ಶೇಂಗಾ ಉಂಡೆ ಮತ್ತು ಹೀಗೆ 5 ಥರ ಉಂಡೆನ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಾಗಿತ್ತು ಎಲ್ಲ ಉಂಡೆನೂ ಅಷ್ಟೇ. ನನಗೆ ಅಷ್ಟೊಂದಾಗಿ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಿಮಗೆಲ್ಲ ಯಾವ ಥರ ಉಂಡೆ ಇಷ್ಟ ಆಗುತ್ತೆ? ನೀವೆಲ್ಲ ಬೆಂಗಳೂರು ಸೈಡ್ ಅಷ್ಟೊಂದಾಗಿ ನಾನು ನಾಗರ ಪಂಚಮಿಗೆಲ್ಲ ಉಂಡೆ ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅಂದ್ಕೊತೀನಿ. ಸೊ ಹೇಗೆ ಮಾಡ್ತೀರಾ? ನಿಮ್ಮ ಮನೆಯಲ್ಲೂ ಕೂಡ ಉಂಡೆ ಎಲ್ಲನೂ ಪ್ರಿಪೇರ್ ಮಾಡಿದ್ದೀರಾ ಹೇಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಸೈಡೇ ಸ್ವಲ್ಪ ನಾಗರ ಪಂಚಮಿನ ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆಕೆಂಡ್ ಡೇ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಡೇನೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆನ ಮಾಡ್ಕೊಂಡಿದ್ದೆ. ನನಗಂತೂ ಫುಲ್ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ನಾನು ಮತ್ತೆ ಅದೇ ಹೇಳ್ತೀನಿ ವ್ಲಾಗಲ್ಲಿ, ಬಟ್ ದಯವಿಟ್ಟು ಸಾರಿ, ಬಟ್ ನನಗೇನೋ ಪೂಜೆ ಮಾಡೋದ್ರಲ್ಲಿ ಒಂದು ತುಂಬ ಇಂಟ್ರೆಸ್ಟ್, ಹಾಗಾಗಿ ಹೇಳ್ತೀನಿ ಅಷ್ಟೇ. ಸೆಕೆಂಡ್ ಡೇ ನಾವು ಮಣ್ಣಿನ ಒಂದು ನಾಗಪ್ಪಗೆ ಹಾಲನ್ನ ಹಾಕೊತೀವಿ. ಸೊ ಮಣ್ಣಿನ ನಾಗಪ್ಪನೂ ಕೂಡ ತೊಗೊಂಡು ಬಂದಿದ್ದೆ. ಸೊ ನೋಡಿ, ಈ ರೀತಿ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಎಲ್ಲ ಚೆನ್ನಾಗೇ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಇವಾಗೂ ಕೂಡ ಇಬ್ಬರು ಹಾಲನ್ನ ಹಾಕೊತಾ ಇದ್ದೀವಿ. ನೆಕ್ಸ್ಟ್ ಡೇ ಊಟಕ್ಕೋಸ್ಕರ ನೋಡಿ ಈ ರೀತಿ ಕುಚ್ಚಿದ ಕಡುಬು ಅಂತ ಹೇಳಿ ನಮ್ಮ ಸೈಡ್ ಮಾಡ್ತಾರೆ. ಅಂದರೆ ಎಣ್ಣೆನಲ್ಲಿ ಏನೂ ಕೂಡ ಕರಿಯೋ ಐಟಮ್ಸ್ನ ಮಾಡೋದಿಲ್ಲ. ಸೆಕೆಂಡ್ ಡೇ ಬೇಯಿಸಿ ಇಟ್ಕೊಂಡಿರುವಂತಹ ಐಟಮ್ಸ್ನ ಮಾಡೋದು. ಸೊ ಕುಚ್ಚಿದ ಕಡುಬು ಅಂತ ಅಂದರೆ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತೀವಿ. ಸೇಮ್ ನಾವು ಹೂರ್ಣಕ್ಕೆ ಅಂದರೆ ಕರಿಗಡುಬು ಬೆಲ್ಲ ಮಾಡ್ತೀವಿ ಅಲ್ವಾ, ಸೊ ಹೂರ್ಣ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸೇಮ್ ಅದೇ ಥರನೇ. ಸೊ ನಾವು ಏನು ಮಾಡ್ತೀವಿ, ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿನ ನಾನು ಮತ್ತೆ ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಓಕೆನಾ? ಹಬ್ಬ ಎಲ್ಲನೂ ಮುಗಿಸ್ಕೊಂಡು ಮಧ್ಯಾಹ್ನ ಫ್ರೀ ಆಗಿದ್ದೆ. ಸೊ ಈ ಸ್ಟಿಕ್ಕರ್ನ ನಾನು ತುಂಬ ದಿನದಿಂದ ತರಿಸಿದ್ದೆ, ಬಟ್ ಇದನ್ನು ಸ್ಟಿಕ್ ಮಾಡೋದಕ್ಕೆ ಆಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಬಟ್ ಇವತ್ತು ನಾನು ಈ ರೀತಿ ಬೆಡ್ ಮೇಲ್ಗಡೆ ಸ್ಟಿಕ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಖಾಲಿ ಇತ್ತಲ್ವ ಗೋಡೆ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಟಿಕ್ ಮಾಡೋದಕ್ಕೆ ಅಂದರೆ ನಿಮಗೆ ಕಟ್ ಇರುತ್ತೆ, 1 2 3 4 ಅಂತ ಹೇಳಿ ಅವರು ಸೆಕ್ಷನ್ಸ್ನ ಮಾಡಿ ಕೊಟ್ಟಿರ್ತಾರೆ. ಬಟ್ ನೀಟಾಗಿ ಸ್ಟಿಕ್ ಮಾಡಬೇಕು. ಮತ್ತು ಇದು ಏನು ಅಂತ ಅಂದರೆ ಗೋಡೆಗೆ ಅಂಟ್ಕೊಳ್ಳೋದಿಲ್ಲ. ನೀವು ಈಸಿಯಾಗಿ ಅದೇನಾದರೂ ಮಿಸ್ಟೇಕ್ ಆದರೆ ಈಸಿಯಾಗಿ ತೆಗೆದು ಮತ್ತು ನೀವು ಅಂದರೆ ಅದೇ ಗಮ್ ಇರುತ್ತೆ ಅದರೊಳಗಡೆ ನೀವು ಸ್ಟಿಕ್ ಮಾಡ್ಬೋದು. ಸೊ ಗೋಡೆಗೆ ಪೇಂಟ್ ಕಿತ್ತದಾಗಲಿ ಆ ರೀತಿ ಏನೂ ಆಗೋದಿಲ್ಲ, ಆರಾಮಾಗಿ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೆ. ಸೊ ಇನ್ನೂ ಒಂದು 3-4 ತರಿಸಿದ್ದೀನಿ, ಬಟ್ ಇವತ್ತು ಒಂದೇ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂತ ಹೇಳಿ ಅಂದ್ಕೊಂಡೆ, ಬಟ್ ಸ್ವಲ್ಪ ಸ್ಮಾಲ್ ಸೈಜ್ ಅಂತ ಹೇಳಿ ಅನ್ನಿಸ್ತು. ಬಟ್ ಪರವಾಗಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಈ ರೀತಿ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚಳಿ ಇತ್ತು, ಸೊ ಹಂಗಾಗಿ ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಬಟ್ ಎಷ್ಟು ಮಳೆ ಅಂದರೆ ಮಳೆನೇ ನಿಂತ್ಕೊತಾ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಮಳೆ ಹುಬ್ಳಿನಲ್ಲಿ. ಸೊ ಹಂಗಾಗಿ ಯಾವಾಗಲೂ ಕೂಡ ಅಷ್ಟೇ ಈ ಒಂದು ಜಾಕೆಟ್ನ ತೆಗಿಯೋದಕ್ಕೆ ಮನಸ್ಸಾಗೋದಿಲ್ಲ ನನಗೆ, ಅಷ್ಟು ಚಳಿ ಆಗ್ತಾ ಇರುತ್ತೆ. ಸೊ ಅದರಲ್ಲೂ ನಮ್ಮನೆ ಸ್ವಲ್ಪ ಕೂಲ್ ಆಗುತ್ತೆ. ಸೊ ಹಂಗಾಗಿ ಯಾವಾಗಲೂ ಕೂಡ ನಾನು ಈ ಒಂದು ಜಾಕೆಟ್ನ ಹಾಕ್ಕೊಂಡೇ ಇರ್ತೀನಿ. ಮತ್ತು ವಿಡಿಯೋದಲ್ಲಿ ಯಾವಾಗಲೂ ಇದೇ ಜಾಕೆಟ್ನ ಹಾಕ್ಕೊಂಡಿರ್ತೀನಿ ಅಂತ ಹೇಳಿ ಅಂದ್ಕೋಬೇಡಿ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಹಂಗಾಗಿ ನನಗೆ ಚಳಿನ ಅಷ್ಟೊಂದು ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಂಗಾಗಿ ಯೂಶ್ವಲಿ ನಾನು ಯಾವಾಗ್ಲೂ ಜಾಕೆಟ್ ಆಗಲಿ ಸ್ವೆಟರ್ ಆಗಲಿ ಹಾಕ್ಕೊಂಡೇ ಇರ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಇನ್ನೊಂದು ಸ್ವಲ್ಪ ಸೈಜು ದೊಡ್ಡದಾಗಿದ್ದರೆ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಇನ್ನೊಂದು 2-3 ಸ್ಟಿಕ್ಕರ್ ಇದೆ, ನೋಡೋಣ, ಟೈಮ್ ಸಿಗ್ತಾ ಇಲ್ಲ. ಸೊ ಈ ರೀತಿ ಎಲ್ಲನೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊತೀನಿ, ಬಟ್ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಸೊ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ವಿಡಿಯೋನಲ್ಲಿ ನಿಮಗೆ ಇನ್ನೂ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಮೀಡಿಯಮ್ ಆಗಿದೆ, ಅಷ್ಟೊಂದೇನು ಚಿಕ್ಕದಾಗೂ ಇಲ್ಲ. ಸೊ ಇದು ನೋಡಿ ಕಮರ್ ಕಟ್ ಅಂತ ಹೇಳಿ. ಸೊ ಇದನ್ನು ನನ್ನ ಹಸ್ಬೆಂಡು ಚಿಕ್ಕವರು ಇದ್ದಾಗ ತಿಂತಿದ್ರಂತೆ, ನನಗೆ ಗೊತ್ತಿಲ್ಲ. ಸೊ ಇದು ನಾವು ಮೊನ್ನೆ ಗ್ರೋಸರಿನ ತರೋದಕ್ಕೆ ಹೋಗಿದ್ವಿ ಅಲ್ವಾ, ಸೊ ಆ ಶಾಪಲ್ಲಿ ಇತ್ತು. ಸೊ ಹಂಗಾಗಿ ನೋಡೋಣ ಅಂತ ಹೇಳಿ ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಟೇಸ್ಟು, ಒಂಥರ ನಾವು ಕೊಬ್ಬರಿ ಬರ್ಫಿ ತಿಂತೀವಿ ಅಲ್ವಾ, ಅದೇ ರೀತಿ ಟೇಸ್ಟ್ ಇತ್ತು. ಸೊ ಇದನ್ನು ಓಪನ್ ಮಾಡಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿದೆ, ಚಾಕ್ಲೇಟ್ ಥರ ಇದೆ,
ಚೆನ್ನಾಗಿದೆ ತಿನ್ನೋದಕ್ಕೆ. ಸೊ ಇಷ್ಟನ್ನೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.